H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವರ ಆತ್ಮೀಯರೇ. DK ಶಿವಕುಮಾರ್ ಅವರು ನಿಜವಾಗಿ ನಾಯಕರಾಗ್ತಾ ಇದ್ದಾರಾ, ತ್ಯಾಗಜೀವಿ ಆಗ್ತಾ ಇದ್ದಾರಾ? ಅವರಿಲ್ಲ ಅಂತ ಹೇಳ್ತಾರೆ. ಭಾಳ ಬೆಸ್ಟ್ ಕೆಲಸ. ನಾನು ತ್ಯಾಗಜೀವಿ ಅಲ್ಲಪ್ಪ ಅನ್ನುವಂಥ ಮಾತು ಹೌದು ಬೇಕಾದ ತ್ಯಾಗ ಅದಕ್ಕೆ ರೀ. ಯಾರಿಗೆ ಮಾಡೋದು ತ್ಯಾಗ? ಯೋಗ್ಯರಿಗೆ ತ್ಯಾಗ ಮಾಡೋದು. ಇಲ್ಲಿದ್ದಂಥ ಸುತ್ತಮುತ್ತದವರೆಲ್ಲರೂ ಅಯೋಗ್ಯರನ್ನ ಆ ದೃಷ್ಟಿ ಇಟ್ಕೊಂಡ್ರು. ಸ್ವತಃ ಅವರು ಇಲ್ಲಿ ಯಾರು ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ಅಧಿಕಾರ ಹಿಡಿದ ಮುಖ್ಯ ಇಲ್ಲಿ ಉದ್ಯೋಗ ಎಲ್ಲರದ್ದು. ನಮ್ಮ ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲ ಮೋದಿಯವ್ರು ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಇದನ್ನು. ತ್ಯಾಗ ಪ್ರಶ್ನೆ ಇಲ್ಲ, ಅದು ಬರೋಬ್ಬರ ಸರಿ ಅದು ವಿಚಾರ. ಅವ್ರದ್ದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಯಾಕೋ ನೋವಾಗ್ಯದ ಅವ್ರಿಗೆ. ಯಾಕೋ ರಾಹುಲ್ ಗಾಂಧಿಯವ್ರು ಭೇಟಿಯಾಗಿಲ್ಲ. ಯಾಕೆ ಭೇಟಿಯಾಗಿಲ್ಲ ಅನ್ನೋದು ಕಾರಣ ಹುಡುಕ್ಬೇಕಾಗ್ಯದ. ಅದಕ್ಕೆ ಪೂರ್ವದಲ್ಲೇ ಸ್ವತಃ DK ಅವರು ಏನು ಅಂದರು ಅನ್ನೋದು ಭಾಳ ಮಹತ್ವದ. ಏನಪ್ಪ ಅಂತಂದ್ರೆ, ನಾನು ಈ ಸ್ಥಾನದಲ್ಲಿ ಇರುತ್ತೇನೋ ಇರುವುದಿಲ್ಲವೋ ಎಂಬುದು ಮುಖ್ಯವಲ್ಲ. ಏನಿದೆ ಏಕಾಏಕಿ ಪ್ಲೇಟ್ ಚೇಂಜ್ ಇರ್ತೀನೋ ಇಲ್ಲವೋ ಏನಂತ ಅರ್ಥ? ಎಲ್ಲಿ ಏನು ಪಾಪ ಹೇಳ್ತಾ ಇದ್ದಾರೆ. ಸ್ಥಾನ ದೊರೆತರು ನಾಯಕತ್ವ ಪಕ್ಷದ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡುತ್ತೇನೆ. ಸಮಾಧಾನ ಆಯ್ತಪ್ಪ. ಪಾರ್ಟಿ ಜಗದ 4 ಮಂದಿ ತೊಗೊಂಡೋಗ್ಬೇಕಪ್ಪ BJPಗೆ ಅನ್ನೋ ಚರ್ಚೆಗಳಿದ್ದಾವೆ ಅವ್ರ ಸಲುವಾಗಿ. 40 ಮಂದಿ ಇದ್ದಾರೆ, 50 ಮಂದಿ ಇದ್ದಾರೆ, 100 ಮಂದಿ ಇದ್ದಾರೆ. ಯಾರು ತೊಗೊಂಡು ಹಾರ್ತಾರಪ್ಪ, ಹಕ್ಕಿಗಳಾಗಿ ಬಲಿನ ತೊಗೊಂಡು ಹೋಗ್ತಾರೆ ಕಾಂಗ್ರೆಸ್ ಅಂತ ತಿಳ್ಕೊಂಡಿದ್ದೀವಿ ನಾವು. ಕ್ಲಿಯರ್ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ನಾಯಕತ್ವ ಪಕ್ಷದ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡುತ್ತೇನೆ. ನಾನು ಎಲ್ಲಿದ್ದೇನೆ, ಏನಾಗಿದ್ದೇನೆ ಎನ್ನುವುದು ಮುಖ್ಯವಲ್ಲ. ನನ್ನ ಅವಧಿಯಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು ಶಾಶ್ವತವಾಗಿರ್ತವೆ. ಭಾಳ ಗಟ್ಟಿ ಮಾತು. 2 ಮಾತಿಲ್ಲ. ಇತಿಹಾಸದ ಇವತ್ತು ಏನೋ ನಮ್ಮ ಜೊತೆಗೆ ಗಾಂಧಿ ಉಳಿದಿದ್ರೆ, ನಮ್ಮ ಜೊತೆಗೆ ಬಸವಣ್ಣ ಉಳಿದಿದ್ರೆ, ನಮ್ಮ ಜೊತೆಗೆ ಇನ್ನೂ ಅನೇಕ ನಾಯಕರು, ಅಂಬೇಡ್ಕರ್ ಅವರು ಉಳಿದಿದ್ರೆ, ಇನ್ನೂ ಅನೇಕ ನಾಯಕರು ಬರ್ತಾರೆ. ಇವರೆಲ್ಲ ಯಾಕೆ ಉಳಿದಿದ್ದಾರಪ್ಪ ಅಂದ್ರೆ ಅವರು ಗಟ್ಟಿ ಕೆಲಸ ಮಾಡಿದ್ದಾರೆ ಇವತ್ತು. ಆದರೆ ಅನೇಕ ರಾಜರು ಬಂದು ಹೋಗಿದ್ದಾರೆ, ಅನೇಕ IAS ಆಫೀಸರ್ ಬಂದು ಹೋಗಿದ್ದಾರೆ, ಅನೇಕ ಮಿನಿಸ್ಟರ್ಸ್ ಬಂದು ಹೋಗಿದ್ದಾರೆ, ಅನೇಕ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಪ್ರಧಾನಿಗಳು ಬಂದು ಹೋಗಿದ್ದಾರೆ. ಎಷ್ಟೋ ಜನ ನಮ್ಮ ಜೊತೆಗೆ ಇಲ್ಲ ಅವರು ಇವತ್ತು. ಅವ್ರು ಆಳಿರ್ಬೋದು, ಗಂಟೆ ಮಾಡಿರ್ಬೋದು, ಕೋಟಿಗಳನ್ನು ಕಟ್ಟಿರ್ಬೋದು. ಅಶೋಕ್ ಇವತ್ತಿಲ್ಲ. ಅಶೋಕ್ ಸಂತತಿ ಎಲ್ಲಿದೆ? ಕೋಟಿ ಕಟ್ಟಿ ಹೋದ. ಇಡೀ ದೇಶವನ್ನು ಗೆದ್ದಂಥ ವ್ಯಕ್ತಿ. ಟಿಪ್ಪು ಸುಲ್ತಾನ್ ಸಂತತಿ ಎಲ್ಲಿದೆ ಇವತ್ತು? ಗೆದ್ದಿರ್ಬೋದು. ಇತಿಹಾಸ ಒಂದು ಹೆಸರೇ ಅದು ಇಲ್ಲದಲ್ಲ. ಆದರೆ ಇವತ್ತು ನಮ್ಮ ಗಾಂಧಿಯವರು ಇದ್ದಂಗೆ, ಅಂಬೇಡ್ಕರ್ ಅವರು ಇದ್ದಂಗೆ, ಅನೇಕ ಮಹನೀಯರಿದ್ದಂಗೆ ಇಲ್ಲಿ ಇವರು ಯಾರು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ದಿಶೆಯಲ್ಲಿ ಮಾತಾಡಿದ್ದಾರೆ. ಭಾಳ ಒಳ್ಳೆ ಮಾತು ಮಾತಾಡಿದ್ದಾರೆ ಅವರು. ಆ ದಿಶೆಯಲ್ಲೇ ನಾವು ಮಾಡಿದ ಒಳ್ಳೆ ಕೆಲಸಗಳು ಇತಿಹಾಸದಲ್ಲಿ ಉಳಿತಾ ಇದ್ದಾವಂಥವು, ಶಾಶ್ವತ ಇರ್ತಾವೆ ಅನ್ನೋದು ಮಾತು ಒಪ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ. ಈ ಅವಧಿಯಲ್ಲಿ 100 ಕಾಂಗ್ರೆಸ್ ಕಚೇರಿ ನಿರ್ಮಿಸಬೇಕು ಎಂಬುದು ನನ್ನ ಬಯಕೆ. ಒಳ್ಳೆಯ ವಿಷಯ. ಇಲ್ಲಿ ಮಾಡಿರಿ. ಪಕ್ಷದ ಅಧ್ಯಕ್ಷನಾಗಿ ನಾನು ಒಂದು ಮಾದರಿಯನ್ನು ರೂಪಿಸಿದ್ದೇನೆ. ಗಾಂಧಿ ಕುಟುಂಬ ಹಾಗೂ AIC ಅಧ್ಯಕ್ಷರು ಬಯಸುವವರೆಗೂ ಕೆಲಸ ಮಾಡುತ್ತಲೇ ಇರುತ್ತೇನೆ. ಇಲ್ಲದ ನೋಡಿ ಮುಖ್ಯ. ಹೆಚ್ಚಿನ ಈಗಾಗಲೇ ಗಾಂಧಿ ಕುಟುಂಬ ಬಯಸುವವರೆಗೆ ಇರ್ತೀನಿ. ಭಾಳ ಸಂತೋಷ. ಇರ್ರಿ, ಪಕ್ಷ ಹೊಡಿಬೇಡ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಬಗ್ಗೆ ಬೆಂಬಲ ಅದ. ಹಾಗೆ ತಿಳ್ಕೊಂಡು ಪೂರ್ತಿ ನಂಬ್ತಾರಂತೂ ಅಲ್ಲ. ಯಾಕೆ ನಿಮ್ಮ ಎದುರಾಳಿಗಳಿಂದ ನೋಡ್ತಾ ಇದ್ರು. ಬಟ್ ಇವತ್ತು ನೀವು ಚಲೋ ಅಸ್ತ್ರ ಪ್ರಯೋಗ ಮಾಡಿದ್ರಿ. ಸುಳ್ಳು ಹೋಗೋದು, ಕುಡಿದು, ಭೇಟಿ ಆಗೋದು, ರಾಹುಲ್ ಭೇಟಿ ಆಗಿಲ್ಲ, ಏನಾಗಿಲ್ಲ ನನಗೂ ಕುಡಿದ್ರು, ನೀವು ನಿಮ್ಮ ಕೆಲಸಕ್ಕೆ ಬೆನ್ನತ್ತಿದ್ರಿ. ಇದು ಹ್ಯಾಟ್ಸಪ್, ಗುಡ್. ಇದು ಏನಪ್ಪ ಅಂದರೆ ನಿಜವಾಗಿಯೂ ಒಬ್ಬ ನಾಯಕನಿರಬೇಕಂತ ಗುಣ. ಅಧಿಕಾರ ತ್ಯಾಗವನ್ನು ಯಾವಾಗ ಮಾಡ್ತಾನೆ, ಆ ಗಾಂಧಿ ಆಗ್ತಾನೆ. ಅಧಿಕಾರವನ್ನು ತ್ಯಾಗ ಮಾಡಿದಾಗ ಸೋನಿಯಾ ಗಾಂಧಿಯವ್ರು ಆಗ್ತಾರೆ. ತ್ಯಾಗ ಮಾಡ್ಬೇಕದನ್ನು. ತ್ಯಾಗ ಮಾಡೋ ಜೊತೆಗೆ ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು. ಆ ಕೆಲಸ ನೀವು ಮಾಡ್ತಾಯಿದ್ದೀರಿ. ಅಧ್ಯಕ್ಷ ಸ್ಥಾನ ಹೋಗ್ತಾರೆ ಬಿಡ್ತಾರೆ, ಯಾರೂ ಆಗಲ್ಲ ಅವರು. ಯಾಕಂದ್ರೆ ಅಧ್ಯಕ್ಷ ಸ್ಥಾನ ದೊಡ್ಡವರು ಆಗೋದಿಲ್ಲ. ಅಧ್ಯಕ್ಷಪ್ಪ ಅಂದ್ರೆ ಕೇವಲ ಸಿಂಪಲ್ ಇಷ್ಟ ಅದ್ರ ಅರ್ಥ ಆ ಪಕ್ಷದ ಗುಲಾಮ ಅಂತ. ಅಂದ್ಬಿಟ್ಟು ಮತ್ತೇನದ ಪಕ್ಷ ಹೇಳಿದ್ರೆ ಕೂಡೋದು, ಎದ್ದು ಅಷ್ಟೇ. ಸ್ವಂತ ನಿರ್ಧಾರಗಳಲ್ಲಿಲ್ಲ. ಪಕ್ಷದ ವಿರೋಧವಾಗಿ ಏನು ಮಾತಾಡೋ ಹೋಗಿಲ್ಲ. ಮೌನ. ಬಸವಣ್ಣನಾಗತ್ತೆ ಹಿಂಗೆ ಕೂತ್ಕೊಂಡ್ಬಿಡೋದು. ನಮ್ಮ ಈಶ್ವರನ ಕೂತಂತ ಬಸವಣ್ಣಂಗೆ ಏನು ಹೇಳ್ತೀವಿ ಅದು ಮಾಡ್ತೀನಿ ಅಂತೇಳಿ ಇವತ್ತು ತೆಗೆದುಕೊಂಡು ನಿರ್ಧಾರ ಭಾಳ ಯೋಗ್ಯದ. ಮತ್ತು ಅದೇ ಕಾಲಕ್ಕೆ ನಾನು ಎಲ್ಲೂ ಓಡಿ ಹೋಗುವುದಿಲ್ಲ ಅನ್ನೋ ಮಾತು ಹೇಳೋ ಜೊತೆಗೆ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಪಕ್ಷ ಏನು ಹೇಳುತ್ತದೆಯೋ ಅದನ್ನು ಪಾಲಿಸುತ್ತೇನೆ. ಗುಡ್. ಇದು ಒಪ್ಪಂಥ ವಿಷಯ. ಇನ್ನು ಅವರಿಗೆ ಇನ್ನೂ ಆಗೋದು ಕಾರಣಗಳನ್ನು ಕೆಲವೊಂದಿಷ್ಟು ಹುಡುಕು ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಒಬ್ಬ ಕೆಲಸ ಮಾಡುವುದು, ಮತ್ತೊಬ್ಬ ಅದರ ಲಾಭ ಪಡೆದುಕೊಳ್ಳುವುದು. ಹೌದು, ಜಗತ್ತು ಹಂಗದ ರೀ. ಇವತ್ತು ಗಾಂಧೀಜಿಯವರು ದೇಶಕ್ಕೆ ಸ್ವಂತ ಕೊಟ್ಟರು. ಇವತ್ತು ಲಾಭ ಪಡ್ಕೊಳ್ಳೋರು ಯಾರು? ಕಾಂಗ್ರೆಸ್ಸಿಗರು, ನೆಹರು ಸಂತತಿ, ಇವತ್ತು ಮೋದಿ ಸಂತತಿ. ಅದು ಇನ್ನೊಂದು ಇವರು ಲಾಭ ಪಡ್ಕೊಳ್ತಾ ಇದ್ದಾರೆ. ಪಾಪ ಗಾಂಧೀಜಿಯವರೇ ಗಾಂಧಿ ಬಂದಿದ್ದು ಏನು ಲಾಭ ಆಗ್ಯದ? ಹೌದಾ? ಗೌರವ ಎನ್ನುವುದು ಕೇಳಿ ಪಡೆಯುವಂಥದ್ದಲ್ಲ, ಭಾಳ ಮಹತ್ವದ ಕೆಲಸ. ಯಾರುಗಳನ್ನು ಕೇಳ್ಕೊಳ್ಳೋದಲ್ಲ. ಏನು ನಮಸ್ಕಾರ ಮಾಡಿರಿ, ನಮಸ್ಕಾರ ಮಾಡಿರಿ, ಕರೆಕ್ಟ್ ಮಾತಾಡಿದಿರಿ. ಎದುರಾಳಿ ನಿನ್ನನ್ನು ನಿಯಂತ್ರಿಸೋ ಮುನ್ನ ನೀನು ನಿನ್ನನ್ನು ನಿಯಂತ್ರಿಸು. ಎಂಥ ಅದ್ಭುತ ಮಾತು ರೀ.
ಮೆಚ್ಚುವಂಥ ಮತ್ತು ಗಾಂಧಿನ ಓದ್ತಾ ಇದ್ದೀರಿ ನೀವು, ಭಾಳ ಖುಷಿ ಕೊಡುವಂಥ ವಿಷಯ. ನಮಗೆ ನಿಯಂತ್ರಣ ಇರಬೇಕು ಅದು. ಆಮೇಲೆ ಎದುರೊಳ್ಳಿದು ಇವತ್ತು ಸಾಕಷ್ಟು ಗಳಿಸಿದಿರಿ, ತಪ್ಪು ಒಪ್ಪು ಮಾಡಿಟ್ಟಿದ್ದೀರಿ, ಇವತ್ತು ನಿಮಗೊಂದು ವ್ಯಕ್ತಿತ್ವ ಬಂದದ, ಇದರಲ್ಲಿ ಇಡೀ ಸ್ಟೇಟ್ ತುಂಬ ಬೆಸ್ಟ್ ಕೆಲಸ. ಆತ್ಮವಿಶ್ವಾಸ ಮುಖ್ಯ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಖಂಡಿತ ಫಲ ಇದೆ. ಒಪ್ಪುವಂಥ ಮಾತ್ರ ಇದೆಯಲ್ಲ, ಕೆಲವು ಫಲ ಸಿಗದೆ ಹೋಗ್ಬೋದು, ಫಲ ಬೇಕಂತ ಆಸೆ ಮಾಡೋದು ತಪ್ಪ. ಅದನ್ನು ಹೇಳುವಂಥ ಸ್ಥಿತಪ್ರಜ್ಞತ್ವ ಅನ್ನುವಂಥ ಭಗವದ್ಗೀತೆಯ ಮೂಲ ಸೂತ್ರ. ಇದನ್ನ ಯಾರು ಮಾತಾಡೋದಿಲ್ಲ ರೀ. ನಾವು ಪ್ರತಿಫಲ ಅಪೇಕ್ಷೆ ಮಾಡೋದು ದುಡಿಬೇಕು ಅನ್ನೋದು ಹೇಳ್ತಾರೆ. ಪ್ರತಿಫಲ ಅಪೇಕ್ಷೆ ಇರಬೇಕಿಲ್ಲ ಅಂತಲ್ಲ, ಆದ್ರೆ ಅದು ಸಿಗಲಿಲ್ಲ ಅಂದ್ರೆ ಅದು ಮರಿಕೊಂಡು ಕುಡಿದ್ರೆ ಏನಾಗ್ತದೆ? ಬಲಾಢ್ಯವಾದ ಗಟ್ಟಿ ಮಾತು ಮಾತಾಡಿದ್ರಿ. ಅದಕ್ಕಾಗಿ ನೀವು ಡಿ ಕೆ ಶಿ ಅವರ ಇವತ್ತು ಮಾಡಿದಂಥ ಈ ಒಂದು ದಾಳಿ ಅದ, ಪ್ರತಿ ದಾಳಿ, ಇದು ಪ್ರತಿ ದಾಳಿ ಅನ್ನೋದು ನಾವು. ಯಾಕಂದರೆ ಇಲ್ಲಿ ತ್ಯಾಗ ಮಾಡೋದಕ್ಕೆ, ತ್ಯಾಗ ಸ್ವೀಕಾರ ಮಾಡೋದಕ್ಕೆ ಇಲ್ಲಿ ನಿಮ್ಮ ಎದುರಾಳಿಗಳು ಯಾರೂ ಯೋಗ್ಯರಂತೇಳಿ ಯಾರಿಗೂ ಅನಿಸೋದಿಲ್ಲ. ಅವರು ನಿಮ್ಮ ರಾಜಕೀಯ ಮಾಡ್ತಾಯಿದ್ದಾರೆ. ನಮಗೆ ಮಾಡಲಿಲ್ಲಂದ್ರೆ ಪಾರ್ಟಿ ಬಿಡ್ತನು, ಮಂದಿ ತೊಗೊಂಡು ಹೋಗ್ತನು, ಮತ್ತೊಂದು ಪಕ್ಷ ಸಿಗ್ತನು, ಇದನ್ನು ಅಂತಾರೆ ಎದ್ದ ತಕ್ಷಣ. ಮತ್ತು ನೀವು ಅದನ್ನು ಅಂದ್ರೆ ನಿಮಗೆ ಅವ್ರಿಗೆ ನಾನು ಉಳಿತಿದ್ದೆ, ಅವ್ರು ನಿಮ್ಮ ಎದುರಲ್ಲಿ ಹೊಡಿತಾರೆ ನಿಮ್ಮನ್ನು ಸರಳವಾಗಿ ಗುಂಡು ಹೊಡೆದಂಗೆ. ಹೋಗಿಬಿಡ್ರಿ ಡಿ ಕೆ ಶಿ ಅವ್ರು ನಡೀರಿ ಅಂತ. ಇವತ್ತು ಸಿದ್ದರಾಮಯ್ಯ ಅವರು ಇದ್ದರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಕಾರಣಕ್ಕಾಗಿ ಇವತ್ತು ಮಾಸ್ ಲೀಡರ್ ಆಗಿದ್ದಾರೆ ಅವರು. ನೀವು ಆಗ್ತೀರಿ ಮಾಸ್ ಲೀಡರ್, ಇದರಿಂದ ನೀವು ಮಾಸ್ ಲೀಡರ್ ಆಗ್ತಾ ಇದ್ದೀರಿ. ಭಾಳ ಇದ್ರೆ ಗಮನಿಸ್ಬೇಕಾದ ಮಾತಾ. ಇನ್ನೊಬ್ಬರು ಧಮಕಿ ಕೂಡ ಅವಶ್ಯಕತೆಯೇ ಇಲ್ಲ. ನನಗೆ ಅಧ್ಯಕ್ಷ ಬಿಡ್ಲಿಕ್ಕೆ ನಾ ಪಾರ್ಟಿ ಹೊಡಿತನು, ಸಿ ಎಮ್ ಮಾಡ್ಲಿಕ್ಕೆ ನಾ ಪಾರ್ಟಿ ಹೊಡಿತನು, ಬೆಸ್ಟ್ ಮಾತು ಮಾತಾಡಿದೆ. ಒಬ್ಬ ನಾಯಕನಿಗಿರಬೇಕಂತ ಒಳ್ಳೆಯ ಗುಣ ಅಂದರೆ ಮೊದಲು ನಿರಪೇಕ್ಷ ಆಗಿರೋದು. ಹೌದು, ಅದಕ್ಕೆಲ್ಲ ಆರ್ಥಿಕ ಭದ್ರತೆ ಬೇಕು, ಎಲ್ಲ ಬೇಕು. ಇವತ್ತು ನಿಮ್ಮಲ್ಲಿ ಆರ್ಥಿಕ ಭದ್ರತೆ ಇದೆ, ನೀವೇನು ಹೊಳ್ಳಿ ನೋಡುವಂಥ ಅವಶ್ಯಕತೆ ಇವತ್ತು ಏನೂ ಇಲ್ಲ. ಹೇಗಪ್ಪ ಅಂತಂದ್ರೆ ನೀವು ಅಂಥ ಶಕ್ತಿವಂತರಾಗಿದ್ದೀರಿ ಇವತ್ತು. ಯಾಕಂದರೆ ಯಾವುದೇ ಒಂದು ದೊಡ್ಡ ಕಾರ್ಯ ಆಗಬೇಕಾದ್ರೆ ಹಿಂದೆ ಆರ್ಥಿಕ ಬಲ ಬೇಕಾಗ್ತದೆ, ಅದನ್ನ ಇವತ್ತು ಪಡೆದಿದ್ದೀರಿ. ಮತ್ತು ಒಳ್ಳೆಯ ನಾಯಕರಾಗಿ ಹುಡ್ತಾ ಇದ್ದೀರಿ. ಇದನ್ನು ಬಯಸ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರು ಇಂಥ ನಾಯಕ ಹುಡುಕ್ತಾ ಇದ್ದೀರಿ ಇವತ್ತು. ಅದಕ್ಕಾಗಿ ನಿಮ್ಗೆ ಭೇಟಿ ಆಗ್ತಾ ಇಲ್ಲ ಅವರು. ಇದ್ದ ತಕ್ಷಣ ಶ್ರಮ ಮಾಡಿರಿ, 2.5 ವರ್ಷ ಆಯ್ತು, ಮುಂದೆ 2 ವರ್ಷ ನಾನು ಆಗ್ತು. ಅದೇ 2022 ಗೆಲ್ಲೋ ಶಕ್ತಿ ನಿಮ್ಗೆ ಐತಲ್ಲ ರೀ. 2022 ಕಾಂಗ್ರೆಸ್ನ ಮರಳಿ ತರುವಂಥ ಪ್ರಯತ್ನ ನೀವು ಮಾಡೇ ಮಾಡ್ತೀರಿ. ನಿಮ್ಗೆ ಅಂಥ ಶಕ್ತಿ ಅದ. ಈಗಿಟ್ಟಂತ ಹೆಜ್ಜೆ ದಿಟ್ಟ ಹೆಜ್ಜೆ ಆಗಿಲ್ಲ. ಅವ್ರು ಸೇಮ್ ಆಗಿಲ್ಲ ಅವ್ರು ನಿಮ್ಮ ಮುಂದಿನ 2.5 ವರ್ಷ. ಅವ್ರಿಗೇನು ಭಾಳ ಹಪಾಪಿ ಅದ ಸಿದ್ದರಾಮಯ್ಯನವ್ರಿಗೆ. ನಾನಾ ಮುಖ್ಯಮಂತ್ರಿ ಅನ್ನೋಂಥದ್ದು ಬೇಡ, ದೇವರಾಜ ಅರಸರು ರೆಕಾರ್ಡನ್ನು ಮುರಿಯುವಂಥದ್ದು ಏನೋ ಅದು ಪಾಪ ಅವರಲ್ಲಿ ಮಾಡ್ಕೊಳ್ಳಿ ಅವರು. ಮತ್ತು ಅವರು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಮತ್ತೇನೋ ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಳ್ಳೆ ಆಡಳಿತ ಅವ್ರು ಟೀಕೆ ಮಾಡುವಂಥದ್ದು ಏನಿಲ್ಲ. ಮಾಡಲಿ ಅವ್ರನ್ನ ಫ್ರೀ ಹ್ಯಾಂಡ್ ಮಾಡಿದರೆ ನೆಕ್ಸ್ಟ್ ನೀವು ಅಧ್ಯಕ್ಷರದಾರಣ ನಿಮ್ಗೆ ತೆಗೆದ್ರೆ ಸುಲಭಿಲ್ಲ. ರಾಹುಲ್ ಗಾಂಧಿಯವ್ರಿಗೆ ಅದು ಸಾಧ್ಯ ಇಲ್ಲ, ಸೋನಿಯಾ ಗಾಂಧಿಯವರು ಸಾಧ್ಯ ಇಲ್ಲ. ತೆಗೆದ್ರೆ ಅವ್ರ ಹೆಸರು ಕೆಡ್ತದೆ. ನೀವೇನು ಮತ್ತು ನೀವು ನಾಯಕರಣ. ಈ ದಿಶೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಭಾಳ ಸಮರ್ಪಕದ, ಯೋಗ್ಯದ, ಸಮರ್ಥನೀಯ ಅದ. ಮತ್ತು ನಿಮ್ಮ ಎದುರಾಳಿ ಬಗ್ಗೆ ತಿರುಗಿಸೋಬಾರ್ದು. ಯಾರೇನು ಇರಲಿ, ನೀವು ಕೋಟ್ಯಾಧೀಶಿದ್ರೆ ಅವರು ಎದುರಾಳಿ ಕೋಟ್ಯಾಧೀಶರು, ಅಬ್ಜಾಧೀಶರು ಇದ್ದಾರೆ. ಏನೋ ರೊಕ್ಕದೆಲ್ಲ ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ. ಕೆಲವೊಂದಿಷ್ಟು ಸಮಯದಲ್ಲಿ ನಾವು ನೈತಿಕವಾಗಿ ಆ ಕೆಲಸವನ್ನು ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಮಾಡಿದರೆ ರಾಹುಲ್ ಗಾಂಧಿಯವ್ರಿಗೆ ಒಳ್ಳೆಯ ಸಾಧ್ಯ ಆಗ್ತಿದೆ. ಇವತ್ತು ರಾಹುಲ್ ಗಾಂಧಿ ಇಂಥ ಪಕ್ಷ ಕಟ್ಟಬೇಕಾಗಿದೆ. ಮತ್ತು ಇವತ್ತು RSSಗೆ ಮತ್ತು BJPಗೆ ಏನಾದರೂ ಪ್ರಬಲ ವೈರಿ ಮತ್ತು ಪ್ರಬಲ ಪ್ರತಿಸ್ಪರ್ಧಿ ಇದ್ದಿದ್ದರೆ ರಾಹುಲ್ ಗಾಂಧಿ. ಅವ್ರಿಗೆ ಇಂಥ ನಾಯಕರಿಗೆ ಬೇಕಾಗಿದೆ. ಅದು ನಿಮ್ಮಲ್ಲಿ ಹುಡುಕ್ತಾ ಇದ್ದಾರೆ ಅವರು. ಇದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಿ, ಆ ಉತ್ತರ ಸರಿ ಅದ. ಮತ್ತು ರಾಹುಲ್ ಗಾಂಧಿ ಅವ್ರು ಮುಂದೆ ಹಾಕೊಂಡು ಕಾಂಗ್ರೆಸ್ ಉಳಿಸ್ರಿ. ಯಾಕಂದರೆ ಈ ದೇಶದಲ್ಲಿ ಏನಾದರೂ ಸೆಕ್ಯುಲರು ಅಥವಾ ಧರ್ಮದ ಬಗ್ಗೆ ನಂಬಿಕೆ ಇದ್ದಂಥವ್ರಾಗಲಿ ಏನೋ ಎಲ್ಲರೂ ಕೂಡಿ ಬದುಕುವಂಥ ಅದ. ಇಲ್ಲಿ ಹಿಂದೂ ಮುಸ್ಲಿಮ್ದವ್ರ ತಿಳಿಯಲಿಲ್ಲ. ಮತ್ತು ಹೊಸ ನಾಯಕರು ಇವತ್ತು ಬಂದಂಥವ್ರು ಒಳ್ಳೆ ಅಭ್ಯಾಸಗಳಿದ್ದಾರೆ. ಆ ಅಭ್ಯಾಸ ಮತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಜನರಲ್ಲಿ ಸಂಪರ್ಕ ಮಾಡ್ತಾ ಇದ್ದಾರೆ. ಇದು ಭಾಳ ದೊಡ್ಡ ಗುಣ ರಾಹುಲ್ ಗಾಂಧಿ ಅವರಲ್ಲಿ. ಸುಮ್ಮನೆ ಮಾತಾಡೋಂಗಿಲ್ಲ ಇನ್ನೊಬ್ರಾಗ. ಇವತ್ತು ಅವ್ರು ಒತ್ತಡ ತಂದ್ರು ಅಂತೇಳಿ ನಿಮಗೂ ಗೊತ್ತದ. ಇವತ್ತು ಮೋದಿಯವರು ಇವತ್ತೇನಪ್ಪ ಅಂತ ರಿಸರ್ವೇಷನ್ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅದೇ ಕಾಲಕ್ಕೆ ಜಾತಿಯ ಸಮೀಕ್ಷೆ ಮಾಡ್ತಂತ ಮಾತಾಡಲಿಕ್ಕಿದ್ದಾರೆ. ಎಷ್ಟು ಕೆಲಸ ಆಗ್ಲಿಕ್ಕಿದ್ದಾವ. ಅದ್ರ ಜೊತೆ ನೀವು ಇನ್ನಷ್ಟು ಕೈ ಜೋಡಿಸಿದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ ಮುಂದಿನ ಅಧಿಕಾರ ಹಿಡಿದು 2 ಮಾತೇ ಇಲ್ಲ. ಈಗಾಗಲೇ ಬಿಹಾರದಲ್ಲೇ ವಿಪ್ಲವ ನಡೀತಾ ಇದೆ, ಬದಲಾವಣೆ ನಡೀತಾ ಇದೆ. ಅದಕ್ಕೆ ನಿತೀಶ್ ಅವ್ರು ಮುಂದೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನೀವು ಕೂಡ್ರಿ, ರಾಷ್ಟ್ರ ನಾಯಕರಾಗಿರಿ. ಯು ಹ್ಯಾವ್ ದ ಇಂಗ್ಲೀಷ್, ಯು ಹ್ಯಾವ್ ದ ಹಿಂದಿ, ಯು ಹ್ಯಾವ್ ವೆಲ್ ಟಾಕೆಟರ್, ಯು ಹ್ಯಾವ್ ದ ವೆಲ್ ಸೌತ್ ಇಂಡಿಯನ್ ಲೀಡರ್. ದೇರ್ ಇಸ್ ನೋ ಡೌಟ್. ನಾನು ಅತ್ಯಂತ ಖಂಡಿತವಾಗಿ ನಿಮ್ಮ ಬದಲ ಮಾತಾಡೋಂಥ ಒಂದು ನನಗೆ ಸ್ಫೂರ್ತಿ ಬಂದದಾಗ ಮಾತಾಡಿದ್ದೀನಿ. ನೀವು ಇದನ್ನು ಲೈಕ್ ಮಾಡಿರಿ ಬಿಡ್ರಿ, ಆ ಮಾತು ಬೇರೆ. ಅದು ಒಳ್ಳೆಯ ನಾಯಕರಾಗಿದ್ದೀರಿ, ಭಾಳ ಸಂತೋಷ ವಿಷಯ. ತ್ಯಾಗ ಯೋಗ್ಯರಿಗೆ ಮಾಡಿರಿ, ತ್ಯಾಗ ಅಂತಲ್ಲ ಇದು, ಪಕ್ಷ ಉಳಿಸ್ರಿ. ಯಾಕಂದ್ರೆ ಇವತ್ತು RSS ಬಗ್ಗೆ ಭಾಳ ಪ್ರೀತಿ ವಿಶ್ವಾಸ. ಅದ್ರ ಬಗ್ಗೆ ಹೌದಪ್ಪ ಏನೋ ಆಗ್ತದೆ ಅಂತೇಳಿ. ಅದು ಸ್ವದೇಶಿ ಮೂವ್ಮೆಂಟ್ ಆಗಲಿಲ್ಲ, ಮತ್ತೊಂದು ಆಗಲಿಲ್ಲ. ನಿನ್ನೇನು ಹಳೆ ಕಾಂಗ್ರೆಸ್ ಇತ್ತಲ್ಲ, ಹಳೆ ಕಾಂಗ್ರೆಸ್ ಇತ್ತು, ಹೊಸ ಕಾಂಗ್ರೆಸ್ ಅಷ್ಟು. ಅದ್ರಲ್ಲಿ ಮತ್ತೇನು ಇಲ್ಲ ಅನ್ನೋಂಗೆ ಆಗಿ ಹೋಗ್ಬಿಟ್ಟದೆ ಇವತ್ತು. ಯಾಕಂದ್ರೆ ದುಡ್ಡಿದ್ದವ್ರಿಗೆ ಮತ್ತೊಬ್ರಿಗೆ ಎಟ್ಟ ಅಧಿಕಾರ, ಅದು ಪಾರ್ಟಿ ಹೊಡ್ಕೊಂಡು ಯಾರು ಬರ್ತಾರೆ ಅವ್ರಿಗೆ ಅಧಿಕಾರ. ನೀವೇನು ಮಾಡಿದ್ರಿ ಇತಿಹಾಸದಲ್ಲಿ ಕಾಂಗ್ರೆಸ್ಸಿಗರು ಅದು ಪಾಪ ಇವತ್ತು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಹೊಸ ಕಾಂಗ್ರೆಸ್ ಕಟ್ಟಲಿಕ್ಕೆ ಹೊರಡಿದ್ರಿ, ಇದು ನಿಮಗೆ ಯಶಸ್ವಿ ಆಗ್ತದೆ. ಏನಂತೀರಿ ಡಿ ಕೆ ಶಿವಕುಮಾರ್ ಅವರ? ಏನಂತೀರಿ ಅವ್ರ ಬೆಂಬಲಿಗರ? ಏನಂತೀರಿ ಅವ್ರ ಪ್ರೀತಿಯ ವ್ಯಕ್ತಿಗಳ? ಏನಂತೀರಿ ಕರ್ನಾಟಕ ಜನ?
ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಎಸ್ 16 ನ್ಯೂಸ್ ಅರ್ಥ ಸತ್ಯ ಕೈಗೊಂಡು ವಂದನೆಗಳು.